ಬಾವಿಗೆ ಹಾಕಿದ್ದೇವೆ ನಾವು. ಸಾಧಕರ ಇದ್ದಾಗ ಬಿಳೆ ವಸ್ತ್ರ ಇದ್ದವನ್ನು ನಮಗೊಂದು ಸಂಚಾರ ಮಾಡೋ ಹುಚ್ಚು. ಅಕ್ಕಮಾದೇವಿ ತಪಸ್ಸು ಮಾಡಿದ ಜಾಗದಲ್ಲಿ ನಾವು ತಪಸ್ಸು ಮಾಡಬೇಕು ಅಂತ ತಿಳಿಯ ಬಂತು. ಶ್ರೀಶೈಲದ ಕದಳಿ ವನಕ್ಕಂತ ಹೋದ್ವಿ. ಅಲ್ಲಿ ಒಂದು ಗುಹೆ, ಮೊದಲು ಅಕ್ಕಮಾದೇವಿ ವಾಸಿಸಿದ ಗುಹೆ ಅಂತನ ಬೋಟ್ ಹೋಯ್ತು. ಅಲ್ಲಿನ ಮುಂದ ಇಲ್ರಿ, ಅಲ್ಲಿಗೆ ಒಬ್ಬರ ಇಬ್ಬರ ಹೋಗಕ್ ನಡೆಯಂಗಿಲ್ಲ, ಅಲ್ಲಿ ಗುಂಪು ಇರ್ಬೇಕು, ಅಲ್ಲಿ ಈಗೂ ಸಹಿತ ಹುಲಿ ಚಿರತಿ ಎಲ್ಲ ಅದಾವ, ಒಬ್ಬರೇ ಇಬ್ಬರ ಹೋದ್ರ ಅದು ಅಪಾಯ, ಅದಕ್ಕೆ ನೀವು ಹೋಗಕ್ಕಾಗಲ್ಲ ಅಂದ್ರು. ಅವ್ರಿಗೆ ಬಹಳ ಕರೆದ್ರು, ನಾವು ವಾಪಸ್ ಬೋಟ್ನ್ಯಾಗ ಹೋಗಲಿಲ್ಲ ಶ್ರೀಶೈಲಕ್ಕೆ, ಅಲ್ಲೇ ಉಳ್ಕೊಂಡ್ವಿ. ಅಲ್ಲಿ ಒಬ್ಬ ಸಾಧು ಬಂದ್ರು. ನಮ್ಮ ಪುಣ್ಯ ಏನ್ ಸಿದ್ಧಾರೂಢಪ್ಪನೇ ಬಂದಿದ್ದೆ ಅಂಬಲ್ಲ, ನೀವು ಚಿಂತೆ ಮಾಡ್ಬೇಡ್ರಿ, ನೀವು ಕರ್ಕೊಂಡು ಹೋಗ್ತೀನಿ ನಾನು ಕದಳಿ ಬಂತಂದ್ರು. ಅವ್ರು ಸೀಟಿ ಹೊಡೆದ್ರು. ಸೀಟಿ ಹೊಡೆದ ಕೂಡಲೇ ಮೀನ್ ಹಿಡಿಯುವಂತ ಮೀನುಗಾರ ಸಣ್ಣ ಬೋಟ್ ತಗೊಂಡಲ್ಲಿ ಬಂದ್ರು. ಅವರಿಗೂ ಪರಿಚಯ ಇತ್ತಂತ ಅವ್ರ ಆಚೆ ಕಡೆಗೆ ದಾಟಿಸಿದ್ರು ಮತ್ತು ಹೊಳಿನ. ಇಷ್ಟೇ ಕಾಲ ಹಾದಿ, ಅದು ಸ್ವಲ್ಪ ತಪ್ಪಿದ್ರೆ ತಪ್ಪೇ ಹೋಗ್ತದೆ. ಸಾಧುರ ಕೈಯಾಗ ಡ್ಯೂಟಿಗೆ ಹಚ್ಕೊಂಡ್ರು ಬೆಂಕಿ. ಯಾಕಂದ್ರ ಕರಡಿ ಬರ್ತಾವ್ರಿ, ಬೆಂಕಿ ನೋಡಿದ್ರೆ ಹೆದರಿ ಹೋಗ್ತಾವ ಅಂತ ಅದನ್ನ ಹಿಡ್ಕೊಂಡು ಅಂತಿತ್ತು ಕರ್ಕೊಂಡು ಹೋಗಿ ಕದಳಿ ವನಕ್ಕೆ ನಮ್ಮ ಮುಗಿಸಿದ್ರು. ಬಹಳ ಸುಂದರವಾದ ಜಾಗ. 1000 ಮಂದಿ ಏಕ ಕಾಲಕ್ಕೆ ಕುಂತು ಧ್ಯಾನ ಮಾಡಬಹುದು, ಅಷ್ಟು ದೊಡ್ಡ ಗುಹೆ ಅದು ಗವಿ. ಆದರೆ ಅಲ್ಲಿ ಗದ್ದಲ ಬಹಳ ಇತ್ತು. ಕೆಲವು ಅಘೋರಿ ಸಾಧುಗಳಲ್ಲಿ ಇದ್ರು, ಬಹಳ ಗದ್ದಲ ಮಾಡ್ತಿದ್ರು. ಗಾಂಜಾ ಸೇರೋದು, ಜಗಳ ಮಾಡೋದು, ಶೆರೆ ಕುಡಿಯೋದು. ಆ ಗದ್ದಲ ನೋಡಿ ನಮಗನಿಸ್ತು, ನಾವು ಬಂದಿರೋದು ತಪಸ್ ಮಾಡಕ್ಕೆ. ಇವ್ ಗದ್ದಲ ಇತ್ತಪ್ಪ ದೇವ್ರೆ, ಇವ್ರು ಕೂಡ ಬೇಡ ಅಂದವ್ರೆ, ಅವ್ರಿಗೆ ಕೇಳ್ದಂಗ ಮತ್ತೊಂದು ಇಲ್ಲೆಲ್ಲರೂ ಗುಹೆ ಸಿಗ್ತಂತ ಗುಡ್ಡದಾಗ ತಿಳ್ಕೊಂತ ಒಂದು ನದಿ ದಂಡಿಗೆ ಒಂದು ಕಡಾ ಗುಡ್ಡ, ಒಂದು ಸಣ್ಣ ಗುಹೆ ಇತ್ತು. ಒಬ್ಬರೇ ಇರ್ಬೋದು ಅದ್ರಾಗ, ಅಷ್ಟೇ ಜಾಗ ಇತ್ತು. ಆಯ್ತು, ಇಷ್ಟು ಜಾಗ ಇತ್ತು ಸಾಕಂತ ಅದನ್ನ ಸ್ವಚ್ಛ ಮಾಡಿದ್ವಿ. ಎಲ್ಲ ಹೊಲಸಾಗಿತ್ತು, ಅದೆಲ್ಲ ಸ್ವಚ್ಛ ಮಾಡಿ ಅದೇ ಹೊಳೆ ಒಳಗೆ ಸ್ನಾನ ಮಾಡಿ ಸುಮಾರು 48 ದಿವಸ ಅಲ್ಲಿ ಒಂದು ಶೇಂಗಾ ತಗೊಂಡೋಗಿರ್ತೀನಿ. ದಿನ ಒಂದು ಮುಟ್ಟಿಗೆ ಶೇಂಗಾ ತಿನ್ನೋದು, ಇಡೀ ದಿನ ಜಪ ಮಾಡೋದು. ಸಿದ್ಧಾರೂಢಪ್ಪನ ಫೋಟೋ ಇಟ್ಕೊಂಡು ಅನುಷ್ಠಾನ ಚಾಲು ಮಾಡಿದ್ವಿ. ಒಂದು ದಿನ ಮುಗಿತು. ಇಡೀ ದಿನ ಬಹಳ ಆನಂದ, ಶಾಂತ ವಾತಾವರಣ, ಮಗ್ಲ ಬಳಿ ಅಗದಿ ಚಂದ ಜಾಗ. ಅವತ್ತು ರಾತ್ರಿ ಮಕ್ಕೊಂಡ್ವಿ. ಮಧ್ಯರಾತ್ರಿ ನಿದ್ದೆ ಹತ್ತಿದ ಯಾಚರ ಆಯ್ತು. ಯಾಕಂದ್ರ ಟಡಕ್ ಕಲ್ಲು ಬೀಳಾಕತ್ತು. ಎಲ್ಲ ಕಲ್ಲು ಬೀಳ್ತಾವ, ಬೆಳದಿಂಗಳಿತ್ತು. ಬಗ್ಗಿ ನೋಡಿದ್ವಿ, ಭಯಾನಕ ವಾತಾವರಣ. ಒಂದಲ್ಲ ಎರಡಲ್ಲ, ಒಂದು 7-8 ಕರಡಿ ಗುಂಪು ಕಟ್ಕೊಂಡು ನಮ್ಮ ಕಡೆಗೆ ಬರಾಕತ್ಯಾವ. ಯಪ್ಪ ಸಿದ್ಧಾರೂಢ ಅಂದ್ರಿ, ನಮ್ಮ ಜೀವನದಾಗ ಮೊದಲು ದೊಡ್ಡ ಹೆದರಿಕೆ ಅದೇ. ಅದು ಹೆದರಿದಾಗ ಭಕ್ತಿ ಬಹಳ ಮುಖ್ಯ ಬರ್ತದೆ. ಅವು ಗೊತ್ತಾಗಿಲ್ಲ, ಅದು ಕರಡಿಗಳು ವಾಸ ಇರುವಂತ ಗುಹೆ. ಅದು ಸ್ವಚ್ಛ ಮಾಡಿದ್ದೆಲ್ಲ ನಾವು ಹಿಕ್ಕಿ ಹಾಕಿದವನ್ನೆಲ್ಲ ಸ್ವಚ್ಛ ಮಾಡಿ ನಮಗೆ ಉದ್ರದ ಗುಹೆ ಅನ್ನೋದು ಗೊತ್ತಾಗಿಲ್ಲ. ಒಳಗೆ ಬಂದು ನಮಗೆ ಯಾರೋ ಹೇಳಿದ ನೆನಪಾಯ್ತು, ಕರಡಿ ಮೈ ಮೇಲೆ ಬಂದು ಹೊತ್ನ್ಯಾಗ ಸತ್ತೋರ್ ಬಿದ್ದಂಗೆ ಬೀಳ್ಬೇಕಂತ, ಅಲ್ಲಾಡಬಾರ್ದಂತ. ನಾವೇನ್ ಮಾಡಿದ್ವಿ, ತುಂಬಾ ಹೊತ್ಕೊಂಡ್ವಿ. ಹೊತ್ಕೊಂಡು ಒಳಗ ಸಿದ್ಧಾರೂಢ 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 ಸಿದ್ಧಾರೂಢ. ಒಟ್ಟ ನಾವು ಇಡೀ ದಿನ ಜಪ ಮಾಡ್ತಿದ್ದು ಓಂ ನಮಃ ಶಿವಾಯ. ಆಗ ಕಷ್ಟ ಬಂದಾಗ ಓಂ ನಮಃ ಶಿವಾಯ ಭಯ ಬರುವಂದ್ರಿ, ಸಿದ್ಧಾರೂಢ 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 ಬರಕತ್ತು. ಅಪ್ಪ, ಹುಲಿ ಬಾಯಿಂದ ಸರಸ್ವತಿ ಉಳಿಸಿದೆ ಅಂತ ಎಂತೆಂತ ಕ್ರೂರ ಮೃಗಗಳನ್ನು ಉಳಿಸಪ್ಪ, ನಿನ್ನ ಸಲುವಾಗಿ ನಾ ಬಂದೀನಿ. ನಾಮಸ್ಮರಣೆ ಮಾಡುವಾಗ ನಮ್ಮ ಸುತ್ತ ಕರಡಿಗಳು ಮುಸ್ 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 ನೋಡ್ತಿದ್ದವು. ಆ ಶಬ್ದ ಉಸಿರಾಡೋದು ಬಹಳ ಜೋರವು, ಆ ಕೇಳಾಕತ್ತಿ. ಆದ್ರೆ ಸಿದ್ಧಾರೂಢ ಧ್ಯಾನ ಮಾಡುತ್ತಾ ಇರುವಾಗ ಸ್ವಲ್ಪ ಹೊತ್ತಿಗಂದ್ರ ನಮ್ ಬಿಟ್ಟು ಹೋದವು. ಎಲ್ಲಿಗೆ ಹೋದವು ಅಂದ್ರೆ ಆಮೇಲೆ ದೂರ ಹೋದಾಗ ನಿಧಾನಕ್ಕೆ ಅದ್ರ ಬಗ್ಗೆ ನೋಡಿದ್ವಿ. ಸಾಲ ಹೊಂಟಿದ್ವು, ಹಿಂದಕ್ಕೆ ತಿರುಗಿ ನೋಡ್ತಿದ್ವು, ಮುಂದಕ್ಕೆ ಹುಕ್ಕಿದ್ವು. ಉಳಿಸಿದಪ್ಪ ಸಿದ್ಧಾರೂಢ, ಅವನ ನಾಮದಲ್ಲಿ ಯಾರು ಅವನ ಆಜ್ಞೆ ಇದೆ ನಮ್ಮ ಮುಟ್ಟಕ್ಕೆ ಸಾಧ್ಯ ಇಲ್ಲ. ಕ್ರೂರ ಮೃಗಗಳಾಗ್ಲಿ
ಹಾವು ಚೇಳುಗಳಾಗಲಿ ಅವನ ಅಪ್ಪಣೆ ಇತ್ತಂದ್ರೆ ಎಂಥದ್ರಿಂದ ಸಹಿತ ನಾವು ಪಾರಾಗ್ಬೋದು. ಅಪ್ಪ ಅಮ್ಮ ಇಶ್ವಣಕ್ ಹೋದ್ರ ಮಗನ ಕೊಡಪ್ಪ ದವಾ